ಭಾರತ ಅಮೆರಿಕ ಒಪ್ಪಂದ ಭಾರತದಲ್ಲಿ ಅಕ್ಕಿ ಉತ್ಪಾದನೆಗೆ ಲಾಭದಾಯಕನಾ? ಅಮೆರಿಕದ ಕೃಷಿ ಉತ್ಪನ್ನಗಳು ಇನ್ನು ಭಾರತಕ್ಕೆ ಬರೋದು ಅತಿ ಸುಲಭ. ಟ್ರಂಪ್ ಹೇಳ್ತಾರೆ, ಮೋದಿ ರಷ್ಯಾದಿಂದ ನಾನು ಆಯಿಲ್ ತಗೋತಾ ಇಲ್ಲ ಅಂತ ನನಗೆ ಹೇಳಿದ್ದಾರೆ ಇವಾಗ ಅಂತ ಟ್ರಂಪ್ ಹೇಳಿದ್ದಾರೆ. ಅದರ ಅರ್ಥ 25% ಟ್ಯಾಕ್ಸು ಪೆನಿಟ್ರಿ ಟ್ಯಾಕ್ಸ್ ಹೋಗುತ್ತೆ ಅಂತ ಅರ್ಥ ಆಗುತ್ತೆ. 50% ಸುಂಕವನ್ನ ಹೇರಿದ್ದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅದೇ ಸುಂಕವನ್ನ 18%ಗೆ ಇಳಿಸುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಅಮೆರಿಕದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅವು ಇಂಡಿಯಾಕ್ಕೆ ಬರ್ತಾ ಇದೆ. ಇಂಡಿಯಾ 6ಕ್ಕಿಂತಲೂ ಹೆಚ್ಚು $6 ಮಿಲಿಯನ್ ಜಾಸ್ತಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನ ಅಮೆರಿಕಾಗೆ ರಫ್ತು ಮಾಡ್ತಾ ಇದೆ. ಇದರ ಪ್ರಮಾಣ ಹೇಗೆ ಹೆಚ್ಚು ಕಡಿಮೆ ಆಗ್ಬೋದು? ಇದುವರೆಗೆ ಅದರಲ್ಲಿ ಲಾಭ ಇದ್ದದ್ದು ಇಂಡಿಯಾಗೆ. ಈವನ್ ಅಮೆರಿಕದ ಅಗ್ರಿಕಲ್ಚರ್ ಸೆಕ್ರೆಟರಿ ಕೂಡ ಇನ್ನು ಭಾರತಕ್ಕೆ ಅಮೆರಿಕಾದಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಹೋಗೋದು ತುಂಬಾ ಸುಲಭ ಅಂತಾನು ಹೇಳಿದ್ರು. ನಮ್ಗೆ ಇನ್ನೇನು ರೈಸ್ ಹಾರ್ವೆಸ್ಟ್ ಸಮಯ ಆಗ್ತಾ ಇದೆ. ಈ ಸಲ ಇಂಡಿಯಾದಲ್ಲಿ ರೈಸ್ ಪ್ರೊಡಕ್ಷನ್ ರೆಕಾರ್ಡ್ 139 ಮಿಲಿಯನ್ ಟನ್ ಆಗ್ತದೆ ಅಂತ ಹೇಳ್ತಾರೆ. ಆಗ ನಾವು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಬಹುದು ನಾವು. ನಮಸ್ಕಾರ. ಕಳೆದ 1 ವರ್ಷದಿಂದ ಭಾರತ ಮತ್ತು ಅಮೆರಿಕದ ನಡುವೆ ನಡೀತಾ ಇದ್ದಂತಹ ಸುಂಕ ಸಮರ ಸುಖಾಂತ್ಯಗೊಂಡಿದ್ದು 50% ಸುಂಕವನ್ನ ಹೇರಿದ್ದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಅದೇ ಸುಂಕವನ್ನ 18%ಗೆ ಇಳಿಸುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಇದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆಯೇ ವಿನಃ ಆ ನಿರ್ಧಾರವನ್ನ ಯಾವಾಗ ಜಾರಿಗೊಳಿಸ್ತೇವೆ ಅನ್ನುವಂತಹ ಮಾಹಿತಿಯನ್ನ ನೀಡಿಲ್ಲ. ಅದೇನೇ ಇರಲಿ, ಈ ಒಂದು ಟ್ರೇಡ್ ಡೀಲ್ನಿಂದ ಭಾರತದಲ್ಲಿ ಕೃಷಿ ಕ್ಷೇತ್ರಕ್ಕೆ ಏನಾದರೂ ಲಾಭ ಇದೆಯಾ ಅನ್ನೋದನ್ನ ಹೇಳ್ತೀನಿ. ಭಾರತದಲ್ಲಿ 70% ಕೃಷಿಕರ ಹಿತಾಸಕ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬಲಿ ಕೊಟ್ಟಿದ್ದಾರೆ ಅಂತ ಭಾರತೀಯ ಕೃಷಿ ಒಕ್ಕೂಟದ ರಾಷ್ಟ್ರೀಯ ವಕ್ತಾರ ರಾಕೇಶ್ ಟಿಕಾಯತ್ ಹೇಳಿದ್ರು. ಇತ್ತ ಕಡೆಯಿಂದ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಕೃಷಿಕರ ಹೊಟ್ಟೆಗೆ ಚೂರಿ ಹಾಕಿದ್ದಾರೆ ಅನ್ನುವ ಮಾತುಗಳನ್ನ ಆಡಿದ್ರು. ಆದ್ರೆ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಾತನ್ನ ಹೇಳಿದ್ರು, ಈ ಒಂದು ಟ್ರೇಡ್ ಡೀಲ್ ನಲ್ಲಿ ಏನಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಭಾರತದ ಕೃಷಿಕರ ಹಿತಾಸಕ್ತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಕಾಪಾಡಿಕೊಂಡಿದ್ದಾರೆ ಈ ಟ್ರೇಡ್ ಡೀಲ್ ನಲ್ಲಿ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಈ ವಿಚಾರಗಳನ್ನ ಮೋದಿ ಸರ್ಕಾರ ಬಹಿರಂಗಪಡಿಸಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಈ ರೀತಿ ಮಾತುಗಳನ್ನಾಡಿದ್ರೆ ಅವರದೇ ಪಕ್ಷದಲ್ಲಿರುವಂತಹ ಕೆಲವರು ಈ ಟ್ರೇಡ್ ಡೀಲ್ ಅಂದ್ರೆ ಏನು, ಇದರಲ್ಲಿ ಏನಿದೆ ಅನ್ನುವಂತಹ ವಿಚಾರಗಳೇ ಗೊತ್ತಿಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವ ಭರದಲ್ಲಿ ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲ ಈ ರೀತಿ ಕ್ರಿಟಿಸೈಸ್ ಮಾಡ್ತಾ ಇರಬೇಕಾದ್ರೆ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಾವು ನಮ್ಮ ಕೃಷಿ ಮತ್ತು ಡೈರಿ ಕ್ಷೇತ್ರದ ಹಿತಾಸಕ್ತಿಗಳನ್ನ ಸುರಕ್ಷಿತವಾಗಿಟ್ಟಿದ್ದೀವಿ. ಕೃಷಿ ಮತ್ತು ಡೈರಿ ಕ್ಷೇತ್ರಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನುವಂಥ ಮಾತುಗಳನ್ನ ಆಡಿದ್ರು. ಅಂದ್ರೆ ಈ ಒಂದು ವಿಚಾರದ ಬಗ್ಗೆ, ಕೃಷಿ ಮತ್ತು ಡೈರಿ ಕ್ಷೇತ್ರದ ಬಗ್ಗೆ ಟ್ರೇಡ್ ಡೀಲ್ನಲ್ಲಿ ಮಾತನಾಡಲಾಗಿದೆ, ಇದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಅನ್ನುವಂಥದ್ದು ಇವರ ಮಾತಿನ ಅರ್ಥ. ಆದರೆ ಈ ಟ್ರೇಡ್ ಡೀಲ್ನ ಮೂಲಕವಾಗಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಈವನ್ ಅಮೆರಿಕದ ಅಗ್ರಿಕಲ್ಚರ್ ಸೆಕ್ರೆಟರಿ ಕೂಡ ಇನ್ನು ಭಾರತಕ್ಕೆ ಅಮೆರಿಕಾದಿಂದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಹೋಗೋದು ತುಂಬ ಸುಲಭ ಅಂತಾನು ಹೇಳಿದರು. ಇವರು ಕೂಡ ಟ್ರಂಪ್ ರೀತಿ ನಿಜ ಹೇಳ್ತಿದ್ದಾರಾ ಅಥವಾ ಸುಳ್ಳು ಹೇಳ್ತಿದ್ದಾರಾ ಅನ್ನೋದು ಗೊತ್ತಿಲ್ಲ, ಇದನ್ನು ನೋಡಬೇಕಾಗಿದೆ. ಆದರೆ ಇವರು ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಇಲ್ಲಿ ಬರುವಂತಹ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಅಮೆರಿಕಾದಿಂದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳು ಭಾರತಕ್ಕೆ ಬರ್ತಿಲ್ವಾ ಅನ್ನೋದು. ಅಮೆರಿಕದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅವು ಇಂಡಿಯಾಕ್ಕೆ ಬರ್ತಾ ಇದೆ. ಇಂಡಿಯಾ 6ಕ್ಕಿಂತಲೂ ಹೆಚ್ಚು $6 ಮಿಲಿಯನ್ ಜಾಸ್ತಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನ ಅಮೆರಿಕಾಗೆ ರಫ್ತು ಮಾಡ್ತಾ ಇದೆ. ಹೀಗಾಗಿ ಎರಡೂ ದೇಶಗಳ ನಡುವೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಕ್ಸ್ಚೇಂಜ್ ನಡೀತಾನೆ ಇದೆ. ಇದರ ಪ್ರಮಾಣ ಹೇಗೆ ಹೆಚ್ಚು ಕಡಿಮೆ ಆಗ್ಬೋದು? ಇದುವರೆಗೆ ಅದರಲ್ಲಿ ಲಾಭ ಇದ್ದದ್ದು ಇಂಡಿಯಾಗೆ, ಆಯ್ತಾ? ಸೊ ಇನ್ನು ಈ ಅಗ್ರಿಮೆಂಟ್ ನಲ್ಲಿ ಇಂಡಿಯಾ ಲಾಭವನ್ನು ಉಳಿಸ್ಕೋತದ ಇಲ್ಲ ಅದರಲ್ಲಿ ಕಡಿಮೆ ಆಗ್ತದ, ನಾವು ಕಾದು ನೋಡೋಣ. ಆದ್ರೆ ಒಂದು ಊಹೆ ನಾವು ಮಾಡ್ಕೋಬಹುದು. ಏನು ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ 50% ಇದ್ದಂಥ ಟ್ಯಾಕ್ಸ್ ಮೊದಲು 25% ಪ್ಲಸ್ ರಷ್ಯಾದಿಂದ ನಾವು ಆಯಿಲ್ ಪರ್ಚೇಸ್ ಮಾಡ್ತೀವಿ ಅಂತೇಳಿ 25% ಪ್ಯೂನಿಟಿವ್ ಟ್ಯಾಕ್ಸ್ ಎರಡೂ ಸೇರಿ ಎಷ್ಟು 50% ಆಗಿತ್ತು. ಈಗ ಅದು 18%ಗೆ ಬಂದಿದೆ. ಅಂದ್ರೆ ಪ್ಯೂನಿಟಿವ್ ಟ್ಯಾಕ್ಸ್ ಹೊರಟೋಯ್ತು. ಯಾಕಂದ್ರೆ ಟ್ರಂಪ್ ಹೇಳ್ತಾರೆ
ಮೋದಿ ರಷ್ಯಾದಿಂದ ನಾನು ಆಯಿಲ್ ತಗೋತಾ ಇಲ್ಲ ಅಂತ ನನಗೆ ಹೇಳಿದ್ದಾರೆ ಇವಾಗ ಅಂತ ಟ್ರಂಪ್ ಹೇಳಿದ್ದಾರೆ. ಅದರ ಅರ್ಥ ಆ 25% ಟ್ಯಾಕ್ಸು ಪ್ಯುನಿಟಿವ್ ಟ್ಯಾಕ್ಸ್ ಹೋಗುತ್ತೆ ಅಂತ ಅರ್ಥ ಆಗುತ್ತೆ. ಇನ್ನು ಮಾಮೂಲಿ ಇನ್ನು ಉಳಿದ 25%ನಲ್ಲಿ 18% ಮಾಡಿದ್ದಾರೆ. ಇದು ನೋಡಿ, ನಮಗೆ ಅಕ್ಕಿ ಎಕ್ಸ್ಪೋರ್ಟ್ಗೆ ನಮಗೆ ದೊಡ್ಡ ಕಾಂಪಿಟೇಟರ್ ಯಾರು ಗೊತ್ತಾ? ಥಾಯ್ಲೆಂಡ್. ಓಕೆ, ನೋಡಿ ನಾವು ಈಗೇನಾಗಿದೆ, ಥಾಯ್ಲೆಂಡ್ ಮೇಲೆ ಅಮೆರಿಕ 20% ಟ್ಯಾಕ್ಸ್ ಅನ್ನು ವಿಧಿಸಿದೆ. ಮತ್ತೊಂದು ರೈಸ್ ಎಕ್ಸ್ಪೋರ್ಟರ್ ವಿಯೆಟ್ನಾಂ ಮೇಲೂ ಸಹ 20% ಟ್ಯಾಕ್ಸ್ ಇದೆ. ಆದರೆ ನಮಗೆ 18% ಟ್ಯಾಕ್ಸ್. ಹೀಗಾಗಿ ಏನಾಗಿದೆ, ನಮ್ಮ ಅಕ್ಕಿ ವಿಯೆಟ್ನಾಮೀಸ್ ಮತ್ತೆ ಥಾಯ್ ಅಕ್ಕಿಗಿಂತಲೂ ಅಮೆರಿಕದಲ್ಲಿ ಚೀಪ್ ಆಗ್ತದೆ, ಆಯ್ತಾ? ಆದ್ರೆ 2% ಅಂದ್ರೆ ಅದು ದೊಡ್ಡದೇ ಆಗ್ತದೆ. ಹೀಗಾಗಿ ನಮ್ಮ ರೈಸ್ ಎಕ್ಸ್ಪೋರ್ಟ್ಗೆ ಬಹಳ ಅನುಕೂಲ ಆಗ್ತದೆ. ಅದು ಈಗ ಬಂದಿರೋ ಸಮಯ ನೋಡಿ, ನಮ್ಗೆ ಇನ್ನೇನು ರೈಸ್ ಹಾರ್ವೆಸ್ಟ್ ಸಮಯ ಆಗ್ತಾ ಇದೆ. ಈ ಸಲ ಇಂಡಿಯಾದಲ್ಲಿ ರೈಸ್ ಪ್ರೊಡಕ್ಷನ್ ರೆಕಾರ್ಡ್ 139 ಮಿಲಿಯನ್ ಟನ್ ಆಗ್ತದೆ ಅಂತ ಹೇಳ್ತಾರೆ. ಆಗ ನಾವು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡಬಹುದು ನಾವು. ಓಕೆ, ಹೀಗಾಗಿ ಇದು ಅಂದ್ರೆ ನಮ್ಮ ಅಕ್ಕಿ ಎಕ್ಸ್ಪೋರ್ಟ್ಗೆ ಇದು ಬಹಳ ಅನುಕೂಲ. ಸೊ ಅಕ್ಕಿ ಎಕ್ಸ್ಪೋರ್ಟ್ಗೆ ಈ ಟ್ರೇಡ್ ಡೀಲ್ ಅನ್ನುವಂಥದ್ದು ಬಹಳ ಉಪಕಾರಿಯಾಗಿದೆ. ಅದೇ ರೀತಿ ಉಳಿದ ಕ್ಷೇತ್ರಗಳನ್ನ ಕೂಡ ಇಲ್ಲಿ ನೋಡಬೇಕಾಗಿದೆ. ಅಮೆರಿಕನ್ ಕಾಟನ್, ಸೋಯಾಬೀನ್ ಮುಂತಾದ ವಸ್ತುಗಳಿಗೂ ಕೂಡ ಭಾರತ ತನ್ನ ಮಾರ್ಕೆಟ್ ಅನ್ನ ಓಪನ್ ಮಾಡ್ಕೊಂಡಿದ್ಯಾ ಅನ್ನೋದನ್ನ ಕೂಡ ನೋಡಬೇಕಾಗಿದೆ. ಲೆಟ್ಸ್ ವೇಟ್ ಅಂಡ್ ಸಿ. ಸದ್ಯಕ್ಕೆ ಭಾರತ ಕೃಷಿ ಮತ್ತು ಅಗ್ರಿಕಲ್ಚರಲ್ ಸೆಕ್ಟರ್ನಲ್ಲಿ ಸುರಕ್ಷಿತವಾಗಿದೆ. ಹಾಗಾಗಿ ಭಾರತ ಅಕ್ಕಿ ಎಕ್ಸ್ಪೋರ್ಟ್ನಲ್ಲಿ ತನ್ನ ಕಾಂಪಿಟೇಟರ್ಗಳನ್ನು ಹಿಂದಿಕ್ಕಿ ಅವರಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.